ಯಾರು ಬಿ ಜೆ ಪಿಯವರು ಎಷ್ಟು ಸಂಖ್ಯೆ ಇದ್ದಾರೆ ಇಲ್ಲಿ? ಬಿಹಾರಿಂದ ವೋಟರ್ಸ್ ತರ್ತಾರೇನು? ಇದೇ ಆಯಿತು. ಯು ಪಿನಲ್ಲಿ ಗೆದ್ವಿ, ಬಿಹಾರ್ನಲ್ಲಿ ಗೆದ್ವಿ, ಅಲ್ಲಿ ಡೆಲ್ಲಿನಲ್ಲಿ ಗೆದ್ವಿ. ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ? ಅದು ತಿಳ್ಕೊಳ್ಳಿ. ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ. ಆಫ್ಟರ್ 2 years ಈಗ ಬಿ ಜೆ ಪಿ ಅಧ್ಯಕ್ಷರ ಅವಧಿ ಮುಗಿದಿದೆ, ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ. ನೋಡಿ, ಇನ್ನು ದತ್ತಾಂಶಗಳು ಬರಲಿ ಇವರೇ. ನೋಡಿ, ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ದೆರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ, ನಾವು ಒಪ್ಕೋಬೇಕಾಗ್ತದೆ. ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ, ಸ್ಟ್ರೈಕ್ ರೇಟ್ ಆಫ್ 80%, 90%, ದಟ್ ಈಸ್ ನಾಟ್ ಬಿಲೀವೇಬಲ್ ಅಂತ ಇರೋದು. ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು, ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟು ಬರೋದು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ. ನಾನು ಸೋಲು ಒಪ್ಕೊಂಡಿದ್ದೀವಲ್ಲ ಸರ್. ಖರ್ಗೆ ಸಾಹೇಬರು ಸೋತಿದ್ದಾರೆ, ಒಪ್ಪಿಲ್ವಾ ನಾವು? ಈ ಡಿಫ್ರೆನ್ಸ್ ಹೇಳ್ತಾ ಇರೋದು. ಐ ಆಮ್ ನಾಟ್, ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್. ಈ ವ್ಯತ್ಯಾಸ ಏನಿದೆ ಅಲ್ಲ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದತ್ತಾಂಶಗಳು ಬರಲಿ, ಅದಾದಮೇಲೆ ಹೇಳ್ತೀವಿ. ಈಗ ಮಹದೇವಪುರದಲ್ಲಿ ಏನಾಯಿತು? ಫರ್ಗೆಟ್ ಮಹದೇವಪುರ ಸರ್, ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯ್ತು? ಆಳಂದು 6,000 ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ 24 ಪೀಪಲ್ ಆರ್ ಜೆನ್ಯೂನ್. ಪ್ರೂವ್ ಆಗಿದೆಯಾ? ಅದು ಅರೆಸ್ಟ್ ಆಗಿದೆಯಾ? SIT ರಿಪೋರ್ಟ್ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಾವು ಬಿಹಾರ್ದು ಮಾತಾಡೋದು ಬಿಟ್ಬಿಡಿ, ಆಳಂದಲ್ಲಿ ಏನು ನಡೀತು, ಮಹದೇವಪುರದಲ್ಲಿ ಏನು ನಡೀತು, ಇವೆಲ್ಲಗಳು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ಅವಾಗ ನೀವೇ ಆಲೋಚನೆ ಮಾಡಿ ಏನೇನು ಆಗ್ತಾ ಇದೆ, ಇದರಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ.